ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನವನ್ನ ಬಡಿಯೋದಕ್ಕೆ ಜಾಗತಿಕ ಭೂಪಟದಿಂದ ಅಳಿಸಿ ಹಾಕ್ತೀವಿ ಅನ್ನೋ ಶಪಥವನ್ನ ಮಾಡಿತ್ತು ಭಾರತ. ಆ ನಿಟ್ಟಿನಲ್ಲಿ ಭಾರತ ಒಂದು ಅತಿ ದೊಡ್ಡ ಗೆಲುವನ್ನ ಸಾಧಿಸಿದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನವನ್ನ ಹೊಸಕ್ಕೆ ಹಾಕೋದಿಕ್ಕೆ ಏನೇನು ಬೇಕೋ ಎಲ್ಲ ಆಗ್ತಿದೆ, ಅದು ಬೇರೆ ವಿಷಯ. ಆದರೆ ಈಗ ಅದೆಲ್ಲಕ್ಕಿಂತ ಬಿಗ್ಗೆಸ್ಟ್ ವಿನ್ ಇದು. ಭಾರತ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಏನು ಮಾಡುತ್ತೆ? ಹಾಗಾದ್ರೆ ಭಾರತದ ವಿದೇಶಾಂಗ ಇಲಾಖೆಯ ಭರ್ಜರಿ ಗೆಲುವು, ಭಾರತ ಸರ್ಕಾರದಿಂದ ಅನೌನ್ಸ್ಮೆಂಟ್. ಈಗ ಜಾಗತಿಕವಾಗಿ ಭಾರತಕ್ಕೆ ಎಂತಹ ಬಲ ಸಿಕ್ಕಿದೆ, ಇದು ಪಾಕಿಸ್ತಾನವನ್ನು ನಿಂತಲ್ಲಿ ನಡುಗುವಂತೆ ಮಾಡಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಜಾಗತಿಕವಾಗಿ ನರೇಂದ್ರ ಮೋದಿ ನಾಯಕತ್ವಕ್ಕೆ ಮತ್ತೊಮ್ಮೆ ಜಯ ಘೋಷ ಮೊಳಗಿರೋ ಹೊತ್ತಲ್ಲಿ ಟ್ರಂಪ್ ಹಿಂದೆ ಕತ್ತಿ ಮಸಿತಾರೋ ಹಲ್ಲು ಕರಿತಾರೋ ಏನಾದರೂ ಆಗಲಿ, ಆದರೆ ನರೇಂದ್ರ ಮೋದಿ ಸಾಧಿಸಿದ್ದೇನು ಅನ್ನುವಂಥ ರಿಪೋರ್ಟ್ ಕಾರ್ಡನ್ನು ಹಾಡಿ ಹೊಗಳ್ತಿರೋ ಹೊತ್ತಲ್ಲಿ ಭಾರತಕ್ಕೆ ಬಿಗ್ ವಿನ್, ಅದು ಕೂಡ ಪಾಕ್ ವಿರುದ್ಧ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇದು ಇಡೀ ಭಾರತ ತುಂಬಾ ಖುಷಿ ಪಡೋ ಸುದ್ದಿ. ಇನ್ಫ್ಯಾಕ್ಟ್ ಪ್ರತಿಪಕ್ಷಗಳು ಕೂಡ ಕೆಲವರು ಸಂಭ್ರಮಿಸ್ತಾ ಇದ್ದಾರೆ ಇದನ್ನ. ಅಷ್ಟು ದೊಡ್ಡ ಸುದ್ದಿ ಭಾರತೀಯರು ಅಂತ ಅನಿಸ್ಕೊಂಡವ್ರಿಗೆ ಎಲ್ರಿಗೂ ಕೂಡ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋ ಅಪ್ಡೇಟ್ಸು ನೋಟಿಫಿಕೇಶನ್ಸು ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಪಾಕಿಸ್ತಾನವನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿತ್ತು ಭಾರತ, ಅದೀಗ ಆಗ್ತಿದೆ. ನೆನಪಿರ್ಬೋದು ನಿಮಗೆ, ಆಪರೇಷನ್ ಸಿಂಧೂರ ಟೈಮಲ್ಲಿ ತುಂಬ ಪ್ರಯತ್ನ ಮಾಡಿದ್ರು. ಟೆರರಿಸಮ್ ಸಾಕಿ ಸಲಹುತ್ತಿರುವಂಥ, ಹಾಲೆರೆದು ನೀರೆರೆದು ಸಾಕ್ತಿರುವಂಥ ಪಾಕಿಸ್ತಾನವನ್ನು ಏನು ಮಾಡಬಹುದು? ಆಪ್ಷನ್ ಏನು? ಅವರು ಬದುಕ್ತಿರೋದೇ ಭಿಕ್ಷೆ ಮೇಲಲ್ವಾ. ಬೇರೆ ದೇಶ ಫಂಡ್ ಕೊಟ್ಟರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಸಾಲ ಕೊಡಬೇಕು, ಅಷ್ಟರಲ್ಲೇ ಅವ್ರ ಜೀವನ. ಸ್ವಂತಿಕೆ ಅನ್ನೋದು ಏನೂ ಇಲ್ಲ, ಭಿಕ್ಷೆ ಬೇಡ್ಕೊಂಡೇ ಬದುಕ್ತಿರುವಂತಹ ದೇಶ. ಈ ದೇಶಕ್ಕೆ ಹೊರಗಡೆ ಫಂಡ್ ಕಟ್ ಮಾಡೋದಕ್ಕೆ FATF ಏನಾದರೂ ಅಲ್ಲಿ ಸಾಧ್ಯತೆ ಇದೆ ಅಂತ ತುಂಬ ಪ್ರಯತ್ನ ಮಾಡ್ತು. ಬಟ್ ಅಮೆರಿಕ ಸಪೋರ್ಟೋ ಮತ್ತೊಂದು ಆಗಿರಲಿಲ್ಲ ಅದು ಅಲ್ವಾ. FATF ಅಲ್ಲಿ ಗ್ರೇ ಲಿಸ್ಟ್ಗೆ ಮತ್ತೆ ಹೋಗಿತ್ತು ಹಿಂದೆ ಪಾಕಿಸ್ತಾನ. ಮತ್ತೆ ಆ ಗ್ರೇ ಲಿಸ್ಟ್ಗೆ ಹೋದರೆ ಈ ಹೊತ್ತಲ್ಲಿ ಏನಾಗಬಹುದು ಪಾಕಿಸ್ತಾನದ ಪರಿಸ್ಥಿತಿ? ಯಾವ ಫಂಡು ಬರಲ್ಲ, ಗ್ಲೋಬಲ್ ಬ್ಯಾಂಕಿಂಗ್ ಮಾಡೋಕೆ ಆಗಲ್ಲ. ಪಾಕಿಸ್ತಾನದ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸು ಟ್ರ್ಯಾಕಲ್ಲಿರುತ್ತೆ ಗ್ಲೋಬಲ್ ಲೆವೆಲಲ್ಲಿ. ಸೊ ಪಾಕಿಸ್ತಾನಕ್ಕೆ ಇನ್ವೆಸ್ಟ್ಮೆಂಟಿಂದ ಹಿಡಿದು, ಫಂಡಿಂದ ಹಿಡಿದು, ಸಾಲದಿಂದ ಹಿಡಿದು ಏನೂ ಬರಲ್ಲ. ಅಂತಹ ಆಘಾತ ಕೊಡ್ಬೋದು. ಈಗ ಗ್ರೇ ಲಿಸ್ಟ್ಗೆ ಸೇರಿಸುವಂಥ ಸಮಯ ಬಂದೇ ಬಿಟ್ಟಿದೆ. ಯಾಕಂದರೆ ಭಾರತದವರೇ ಈಗ FATF ಅಲ್ಲಿ ದೊಡ್ಡ ಸ್ಥಾನಕ್ಕೇರಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸೆಕ್ರೆಟರಿ, ಭಾರತದ ಸೆಕ್ರೆಟರಿ ಒಬ್ಬರು ಭಾರತ ಹಿರಿಯ ಅಧಿಕಾರಿಯಾಗಿದ್ದವರು ಸೆಲೆಕ್ಟ್ ಆಗಿದ್ದಾರೆ, ಅಂದರೆ ಎಲೆಕ್ಟ್ ಆಗಿದ್ದಾರೆ. ಅಲ್ಲಿ ಎಲೆಕ್ಟ್ ಆಗುವ ಮೂಲಕ FATFನಲ್ಲಿ ಪ್ರಪ್ರಥಮ ಬಾರಿಗೆ ವಿವೇಕ್ ಅಗರ್ವಾಲ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದು ಕೂಡ ದೊಡ್ಡ ಪೋಸ್ಟಲ್ಲಿ ಅಲಂಕೃತರಾಗಿದ್ದಾರೆ. ಈಗ ಭಾರತ ಸರ್ಕಾರ ಇದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿ, ಇದು ಭಾರತಕ್ಕೆ ಬಿಗ್ ವಿನ್, ಮೇಜರ್ ವಿನ್ ಫಾರ್ ಇಂಡಿಯಾ ಇನ್ FATF ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಬಹಳ ಸಂತಸದಿಂದ ಈ ಒಂದು ಸುದ್ದಿಯನ್ನು ಹಂಚಿಕೊಳ್ತಿದೆ ದೇಶವಾಸಿಗಳ ಜೊತೆಗೆ. ವಿದೇಶಾಂಗ ಇಲಾಖೆಯ ಪ್ರಯತ್ನ, ಸತತ ಪ್ರಯತ್ನ ಫಲ ಕೊಟ್ಟಿದೆ. ನಮ್ಮವರೇ ಈಗ ಪ್ರಪ್ರಥಮ ಬಾರಿಗೆ ಈ ಜಾಗತಿಕ ಸಂಸ್ಥೆ, ಇದು ಇಡೀ ಜಗತ್ತಿನಲ್ಲಿ ಸುಮಾರು 200 ರಾಷ್ಟ್ರಗಳು ಬರ್ತವೆ ಇದರ ಕಂಟ್ರೋಲಲ್ಲಿ. ತುಂಬಾ ದೊಡ್ಡ ದೊಡ್ಡ ರಾಷ್ಟ್ರಗಳು ಮೆಂಬರ್ ಆಗಿರುವಂತಹ FATF 40 ಮೆಂಬರ್ಸ್ ಬರ್ತಾರೆ, ಅಂದರೆ ಪ್ರಮುಖ ರಾಷ್ಟ್ರಗಳು. ಮತ್ತು ಇಂಡಿಯಾ, ಯುನೈಟೆಡ್ ಸ್ಟೇಟ್ಸು, ಚೀನಾ, ಯುನೈಟೆಡ್ ಕಿಂಗ್ಡಮ್ಮು, ಯುರೋಪಿಯನ್ ಕಮಿಷನ್ನು, ಗಲ್ಫ್ ಕೋಆಪರೇಷನ್ ಕೌನ್ಸಿಲು ಎಲ್ಲ ಬರ್ತಾರೆ. 200 ಕಂಟ್ರೀಸು, ಜುರಿಸ್ಟ್ರಿಕ್ಷನ್ಸು. ಹಾಗೆ FATF ಯಾವ ರೀತಿ ಇಲ್ಲೀಗಲ್ ಮನಿ ಆ್ಯಕ್ಟಿವಿಟೀಸ್ನ, ಮನಿ ಲಾಂಡ್ರಿಂಗ್ನ, ಟೆರರಿಸಮ್ಗೆ ಬಳಕೆ ಆಗೋದನ್ನ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಒಂದು ಗ್ಲೋಬಲ್ ಬಾಡಿ. ಇದರಲ್ಲೀಗ ಭಾರತ ವೈಸ್ ಪ್ರೆಸಿಡೆಂಟ್ ಪೋಸ್ಟನ್ನು ಅಲಂಕರಿಸಿದೆ ಅನ್ನೋದೇ ಇತಿಹಾಸದಲ್ಲಿಯೇ ಮೊದಲ ಅತಿ ದೊಡ್ಡ ಗೆಲುವು. ಸೊ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಸರ್ಕಾರ ಅಂದುಕೊಂಡಿದ್ದನ್ನು ಮಾಡುವತ್ತ ದೊಡ್ಡ ಹೆಜ್ಜೆನೇ ಇಟ್ಟಿದೆ, ಆ ಪೋಸ್ಟ್ ಅಂತೂ ಸಿಕ್ಕಾಗಿದೆ. ಇನ್ನು ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಆದಷ್ಟು ಬೇಗ ಸೇರಿಸಿ ಅಂತ ಕೇಳ್ಕೊಳ್ತಿದ್ದಾರೆ. OIC ಸುಮಾರು ಜನ ಪ್ರತಿಪಕ್ಷಗಳು ಕೂಡ ಇದನ್ನು ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದು, ಆದಷ್ಟು ಬೇಗ ಗ್ರೇ ಲಿಸ್ಟಿಗೆ ಹೋಗೋ ಸುದ್ದಿ ಕೊಡಿ ನಮಗೆ. ಸಿಂಧೂರಾದ ಬಳಿಕ ರಕ್ತ ಕುದಿತಾ ಇತ್ತು, ಈಗ ಸಮಯ ಬಂದಿದೆ. ಆ ಒಂದು
ಡೆವಲಪ್ಮೆಂಟ್ ಸುದ್ದಿಯನ್ನು ಕೇಳೋದಕ್ಕೆ ಬಯಸ್ತಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ದೊಡ್ಡ ವಿಷಯ ಇದು. ಪಾಕಿಸ್ತಾನ ಈಗ ನಿಂತಲ್ಲೇ ಬೆವರ್ತಿರೋದು, ನಡುಗ್ತಿರೋದು ಇದಕ್ಕೇನೆ. ಭಾರತ ಆ ಪೋಸ್ಟ್ಗೆ ಹೋಗಿದೆ. ಪಾಕಿಸ್ತಾನದ ಹಲವಾರು ಕುಕೃತ್ಯಗಳನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಭಾರತಕ್ಕೆ ಒಂದು ಅರ್ಥದಲ್ಲಿ ಪವರ್ ಬಂದಿದೆ. ಈಗ ಟೆರರಿಸಮ್ನತ್ತ ಝೀರೋ ಟಾಲರೆನ್ಸ್ ಅಂತ ಮತ್ತೊಮ್ಮೆ ಘೋಷಿಸಿ ಈ ಗೆಲುವನ್ನು ಸಂಭ್ರಮಿಸ್ತಿರುವಂಥ ಭಾರತ ಪಾಕಿಸ್ತಾನವನ್ನು ಬಡಿಯೋದಕ್ಕೆ ಇದಕ್ಕಿಂತ ಚಾನ್ಸ್ ಇಲ್ಲ. ಪಾಕಿಸ್ತಾನಕ್ಕೆ ಗ್ರೇ ಲಿಸ್ಟ್ಗೆ ಹೋಗಿಬಿಟ್ರೆ ಈಗಾಗಲೇ ಎಲ್ಲ ಕಡೆಯಿಂದ ಪೆಟ್ಟು ತಿಂದಿರುವಂಥ ಪಾಕಿಸ್ತಾನ ಆಪರೇಷನ್ ಸಿಂಧೂರಾದ ಬಳಿಕ ಏನಾಗಿದೆ ಅವ್ರ ಕಥೆ ಅನ್ನೋದು ಗೊತ್ತು. ಈಗ ಅಮೆರಿಕಾನೂ ಕೂಡ ಮೋಸ ನೋಡೋಕ್ಕೂ ಬರಲ್ಲ. ಅಮೆರಿಕ ನಿನ್ನೆ ಅಷ್ಟು JD ವಾನ್ಸ್ ಛೀ ಅಂತ ಹೋಗದಿದ್ದಾರೆ. ಇಲ್ಲಿ ಏನೂ ಒಂದು ಪ್ರೆಸ್ ಫ್ರೀಡಮ್ಮು ಇಲ್ಲ. ಪಾಕಿಸ್ತಾನ ನಂಬಕ್ಕಾಗಲ್ಲ. ಇರಾನು ಅಮೆರಿಕ ಡೀಲ್ ಸಂದರ್ಭದಲ್ಲೇ ಎಕ್ಸ್ಪೋಸ್ ಆಗೋಯ್ತು ಪಾಕಿಸ್ತಾನ. ಈಗ ಅಮೇರಿಕ ಏನು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿಯತ್ತಾ, ಬೇಕಾದಾಗ ಯೂಸ್ ಮಾಡ್ಕೊಂಡು ಬಿಸಾಕತ್ತಷ್ಟೇ. ಬಟ್ ಪಾಕಿಸ್ತಾನ ಅಮೇರಿಕಾದ ನಂಬಿಕೆಗಿಟ್ಟಿಸ್ಕೊಳ್ಳುವಲ್ಲಿ ಫೇಲ್ ಆಗಿದೆ. ಇರಾನ್ ಅಂತೂ ಚಾನ್ಸ್ ಸಿಗಲಿ ಇವ್ರನ್ನ ಹೊಡೆದು ಹಾಕಬೇಕು ಅಂತ ಕಾಯ್ತಿದೆ. ಯಾವಾಗ ಇಸ್ರೇಲ್ ದಾಳಿ ಆಗತ್ತೋ ಗೊತ್ತಿಲ್ಲ. ಸೊ ಇವ್ರಿಗೆ ಮಿತ್ರರೇ ಇಲ್ಲ, ಈಗ ಶತ್ರುಗಳೇ ಸುತ್ತುವರೆದಿದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋ ಪಾಕಿಸ್ತಾನಕ್ಕೀಗ ಯಾವುದೇ ಗ್ಲೋಬಲ್ ಬ್ಯಾಂಕಿಂಗ್ ಅವಕಾಶನೇ ಇರಲ್ಲ. ಗ್ರೇ ಲಿಸ್ಟ್ಗೆ ಹೋಗ್ಬಿಟ್ರೆ ಜಾಗತಿಕವಾಗಿ ಯಾರ ಸಹಾಯ ಸಿಗಲ್ಲ, ಯಾರ ಸಾಲ ಸಿಗಲ್ಲ, ಭಿಕ್ಷೆ ಬೇಡಕ್ಕಾಗಲ್ಲ. ಮತ್ತು ಇವರ ಪ್ರತಿ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸು ಅಂಥ ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಟ್ರ್ಯಾಕ್ ಆಗುತ್ತೆ. ಸೊ ಪಾಕಿಸ್ತಾನ ಕಂಪ್ಲೀಟಾಗಿ ಶೇಕ್ ಆಗುವಂಥ, ಕಂಪ್ಲೀಟಾಗಿ ಲಾಕ್ ಆಗುವಂಥ ಬೆಳವಣಿಗೆ ಇದು. ಹಾಗಾಗಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿ, ನುಗ್ಗು ಹೊಡಿಲಿ, ಎಲ್ಲ ಮಾಡಿದ್ದೀವಿ. ಅವ್ರು ಕೆಣಕೋಗಿ ಬಂದಾಗ, ಅವ್ರು ನಮ್ಮನ್ನು ಕೆರಳಿಸಿದಾಗ ಅದೆಲ್ಲ ಮಾಡಿದ್ದಾಗಿದೆ. ಅದು ಇಡೀ ಜಗತ್ತು ಬೆರಗಾಗೋ ರೀತಿಯಲ್ಲಿ ಬರೀ 4 ದಿನದಲ್ಲಿ 4 ತಿಂಗಳು 6 ತಿಂಗಳು ಬೇರೆ ಯುದ್ಧಗಳ ಥರ ನಡೆಸಿದ್ರೆ ಅದೇ ರೀತಿ ನಡೆಯುವಂಥ ಯುದ್ಧ ಇದು. ಅಷ್ಟೇ ತೀವ್ರ ಸ್ವರೂಪದ ಯುದ್ಧ ಆಗಿತ್ತು. ಆದರೆ ಭಾರತ ಹೆಂಗೆ ಮುಗಿಸ್ತು ಅಂದರೆ ಜಾಗತಿಕ ಹಲವು ಎಕ್ಸ್ಪರ್ಟ್ಗಳು, ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಬಣ್ಣಿಸಿದ್ದಾರೆ ಇದು ಮಾಡರ್ನ್ ಯುಗದ ಯುದ್ಧ ಭಾರತ ಮಾಡಿ ತೋರಿಸಿದ್ದು. ಇರಾನ್ ಅಮೆರಿಕ ನಡುವೆ ಏನಾಯ್ತಲ್ಲ 4 ತಿಂಗಳಲ್ಲಿ ಏನೇನು ಹೊಡೆದಾಕಿದ್ರು, ಅವರು ಏರ್ ಬೇಸ್ಗಳನ್ನು ಹೊಡೆದ್ರು, ಇನ್ನೊಂದು ಹೊಡೆದ್ರು, ಎಲ್ಲ ಮಾಡಿದೆ ಭಾರತ. ಎಷ್ಟು ದಿನದಲ್ಲಿ? ಬರೀ 4 ದಿನಗಳಲ್ಲಿ 12 ಏರ್ ಬೇಸ್ಗಳನ್ನು ಹೊಡೆದು ಹಾಕಿರೋದು, ಪ್ರತಿಯೊಂದು ಅವರ ಮಹತ್ವದ ಆಪರೇಟಿಂಗ್ ವ್ಯವಸ್ಥೆಯನ್ನೇ ಧ್ವಂಸ ಮಾಡಿರೋದು, ಅವರ ಪ್ಲೇನ್ಗಳನ್ನು ಹೊಡೆದು ಹಾಕಿರೋದು, ಅತ್ಯಂತ ಶಕ್ತಿಶಾಲಿ ಆಯುಧಗಳನ್ನು ಪುಡಿಯಾಗಿಸಿರೋದು ಎಲ್ಲ ಮಾಡಿದೆ ಭಾರತ. ಬಂದಂಥ ಒಂದೊಂದು ಡ್ರೋನನ್ನು ಕೂಡ ಪುಡಿಯಾಗಿಸಿದೆ. ಹಾಗಾಗಿ ಭಾರತ ಈ ಕಾಲದ ಯುದ್ಧ ಹೇಗೆ ನಡೆಯುತ್ತೆ, ಫ್ಯೂಚರಲ್ಲಿ ಹೇಗೆ ಬದಲಾಗ್ತಾ ಇದೆ, ಮತ್ತು ಈಗ ಆಲ್ರೆಡಿ ಏನು ಬದಲಾಗಿದೆ ಅನ್ನೋದನ್ನು ತೋರಿಸ್ಕೊಡ್ತು ಸ್ಯಾಂಪಲ್. ಅವ್ರ ಥರ 4-5 ತಿಂಗಳು ಯುದ್ಧ ಮಾಡಿಕೊಂಡು ನಮ್ಮ ದೇಶದ ಆರ್ಥಿಕತೆ ನಾವೇ ಹಾಳು ಮಾಡ್ಕೊಳ್ಳೋ ಇದರಲ್ಲಿಲ್ಲ ನಾವು. ಚಾಣಾಕ್ಯತನ ಇದೆ ಭಾರತಕ್ಕೆ. ಸೊ ಭಾರತ ಹೆಂಗೆ ಹೊಡಿತು ಪಾಕಿಸ್ತಾನಕ್ಕೆ? ವಾಟರ್ ವೆಪನ್ ಮೂಲಕ ಹೊಡಿತು. ನಿನ್ನೇನು ವಿಶ್ವಸಂಸ್ಥೆಯಲ್ಲಿ ಟೈಟ್ ಸ್ಲ್ಯಾಪ್ ಕೊಟ್ಟು ಬಂದಿದೆ ಭಾರತ. ಪಾಕಿಸ್ತಾನ ಟೆರರಿಸ್ಟ್ಗಳನ್ನು ಸಲಹುತ್ತಿರೋ ರೀತಿಯನ್ನು ಎಕ್ಸ್ಪೋಸ್ ಮಾಡೋದು ಏನೂ ಇಲ್ಲ, ಬಟ್ ಅದರ ವಿರುದ್ಧ ಕಿಡಿಕಾರಿ ಈ ವಾಟರ್ ಸಿಂಧೂ ನದಿ ಒಪ್ಪಂದ ಅನ್ನೋದೇ ಔಟ್ಡೇಟೆಡ್. ಅದರ ಬಗ್ಗೆ ಯಾವನ್ನೂ ಮಾತಾಡೋಕ್ಕೆ ಹಕ್ಕನ್ನು ಹೊಂದೇ ಇಲ್ಲ, ಮಧ್ಯಸ್ಥಿಕೆನೂ ಇಲ್ಲ, ಯಾವ ಕೋರ್ಟ್ಗೆ ಹೋಗೋದು ಇಲ್ಲ, ಅದನ್ನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಹೋಗದಂತೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಆಗ್ತಿದೆ. ಕನ್ಸ್ಟ್ರಕ್ಷನ್ನು ಮತ್ತು ಇಲ್ಲಿ ಕೆಲಸಗಳೆಲ್ಲ ಆಗ್ತಿರೋವಾಗಲೇ ಈಗಲೇ ಪಾಕಿಸ್ತಾನ ಬಾಯಿ ಬಡ್ಕೊಂಡು ವಿಶ್ವಸಂಸ್ಥೆಗೆ ಹೋಗಿ ಕಾಪಾಡಿ, ಅಯ್ಯಯ್ಯೋ ನಮ್ಮ ಜೀವ ಉಳಿಸಿ, ನಮಗೆ ನೀರು ಕೊಡ್ತಿಲ್ಲ ಭಾರತ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನು ಅದು ಕಂಪ್ಲೀಟ್ ಆಗಿಬಿಟ್ರೆ ಎಲ್ಲ ಪ್ರಾಜೆಕ್ಟ್ಸು ಏನು ತುಂಬ ದೂರದ ಮಾತಲ್ಲ, ದಶಕಗಳ ಪ್ರಾಜೆಕ್ಟ್ ಅಲ್ಲ ಇದು, 2-3 ವರ್ಷಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಈಗಾಗಲೇ ಕೆಲವೊಂದೆಲ್ಲ ಶುರು ಆಗಿಬಿಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಹೋಗ್ತಿರುವಂಥ ನಮ್ಮ ಪಾಲಿನ ನೀರನ್ನು ತಡೆಯುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅದೇ ಪಾಕಿಸ್ತಾನಕ್ಕೆ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನೂ ಕಾದಿದೆ ಹಬ್ಬ. ಈಗ ನೋಡಿ, ನೀರಾಯಿತು, ಇನ್ನು ದುಡ್ಡು ಅವ್ರಿಗೆ ಬೇಕಾಗಿದ್ದೇ ಅದು ಹೊರಗಡೆಯಿಂದ. ಅದು ಬಂದರೆ ತಾನೇ. ಎಷ್ಟು ಅವರನ್ನು ಹೊಡೆದು ಹಾಕಿದ್ರೂ ಕೂಡ, ಎಷ್ಟು ಬಾಂಬ್ ಹಾಕಿದ್ರೂ ಅವರು ಎದ್ದೆದ್ದು ಬರ್ತಾರೆ ರಕ್ತ ಬೀಜ ಸುರ್ರು. ಯಾಕೆ? ಇದೇ ಕಾರಣಕ್ಕೆ ಹೊರಗಡೆಯಿಂದ ಸಾಕಿ ಸಲಹೋರು ಇದ್ದಾರೆ. ಸಾಲ ಸಿಗುತ್ತೆ, ಸಾಲ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಹೋಗ್ತಾರೆ. ಈಗ ಅದಕ್ಕೆ ಕತ್ತರಿ ಹಾಕ್ತಿದೆ ಭಾರತ. ಅಂಥದ್ದೊಂದು ತಾಕತ್ತು ಭಾರತಕ್ಕೆ ಸಿಕ್ಕಿದೆ, ಅಂಥದ್ದೊಂದು ಅವಕಾಶ ಭಾರತಕ್ಕೆ ಒಲಿದು ಬಂದಿದೆ. ನೋಡಿ, ಭಾರತದ ರಾಜತಾಂತ್ರಿಕತೆ, ಭಾರತದ ವಿದೇಶಾಂಗ ನೀತಿ, ಭಾರತ ತನ್ನ ಶತ್ರುಗಳನ್ನು ಮಣಿಸೋ ರೀತಿಯನ್ನು ಈಗ ಅನಿವಾರ್ಯವಾಗಿ ಶತ್ರುಗಳು ಹೇಗೆ ಬಣಿಸ್ತಿದ್ದಾರೆ ಅಂತ. ಟ್ರಂಪ್ ಏನಂದ್ರು ನಿನ್ನೆ, ಮೋದಿ ಕಾಮ್ ಅನ್ನೋ ಥರ ಇರ್ತಾರೆ. ಕಾಮ್ ಲೀಡರ್, ಬಟ್ ಅವ್ರು ಕಾಮ್ ಅಲ್ಲ, ಟಫೆಸ್ಟ್
ಹೇಳಲೇಬೇಕಲ್ಲ. ನಿಮ್ಮ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ನಾಯಕರು ಯಾರು ಅನ್ನೋ ಪ್ರಶ್ನೆನ ಸಂದರ್ಶನದಲ್ಲಿ ಕೇಳಿದಾಗ ಝೀ ಮತ್ತು ನರೇಂದ್ರ ಮೋದಿ ಅಂತ ಬಣ್ಣಿಸ್ತಾರೆ. ನರೇಂದ್ರ ಮೋದಿ ಅವರು ಭಾರತವನ್ನ ಯುದ್ಧದಿಂದ ಹೊರಗಿಟ್ಕೊಂಡು ಬಂದಿದ್ದಾರೆ, ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಬಣ್ಣಿಸ್ತಾರೆ. ಯಾಕೆ ಅಮೆರಿಕ ಭಾರತದ ಮೇಲೆ ಪದೇ ಪದೇ ಕಣ್ಣು ಹಾಕ್ತಿದೆ ಅಂದ್ರೆ, ಇವ್ರು ಹೆಂಗಾದ್ರೂ ಮಾಡಿ ಎಲ್ಲೂ ಸಿಕ್ಕಾಕೊಳ್ಳಲ್ಲ, ಇವ್ರನ್ನ ಎಲ್ಲಾದ್ರೂ ತಗಲಾಕೊಳ್ಳೋಣ ಅಂದ್ರೆ, ಇವ್ರ ಆರ್ಥಿಕತೆಗೆ ಪೆಟ್ಟುಕೊಡೋಣ ಅಂದ್ರೆ ಬರೋದೇ ಇಲ್ಲ. ಇಲ್ಲಿನವ್ರು ಟೀಕ್ಸೋದೇನು, ಅಯ್ಯೋ ಮೋದಿ ಯುದ್ಧ ಮಾಡಿಸ್ತಿಲ್ಲ, ಅಯ್ಯೋ ಇವರು ಯಾರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ, ಇರಾನ್ ಪರವಾಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ, ಇನ್ನೊಬ್ಬರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಿಲ್ಲ. ನಾವು ಯುದ್ಧಕ್ಕೆ ಹೋಗ್ಬೇಕಾ? ನಮಗೆ ಯಾಕೆ? ನಮಗೆ ಸಂಬಂಧಪಟ್ಟದಲ್ಲ ಯುದ್ಧ, ಅದು ಅವ್ರವ್ರು ಕಿತ್ತಾಡ್ಕೊಂಡ್ರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ತೀವಿ ಅಂತ ಅತ್ಯಂತ ತೀಕ್ಷ್ಣವಾಗಿ ಭಾರತ ಹೇಳಿಕೊಂಡು ಕರೆಕ್ಟಾಗಿರೋ ಪಾತನ್ನು ಸೆಲೆಕ್ಟ್ ಮಾಡಿದೆ ಅಲ್ವಾ. ಅದನ್ನೇಗ ಟ್ರಂಪ್ ಉರ್ಕೊಂಡೇ ಹೇಳ್ತಿದ್ದಾರೆ. ಪಾಪ ಅವರು ಅನಿವಾರ್ಯವಾಗಿ ಹೇಳ್ತಿದ್ದಾರೆ, ಅವ್ರ ಹೊಗಳಿಕೆನೇ ಯಾರೂ ಕೇಳಿ ಊದು ಹೋಗೋರಿಲ್ಲ ಇಲ್ಲಿ. ಆದರೆ ಅದು ವಾಸ್ತವ. ಭಾರತ ಯಾವುದೇ ಯುದ್ಧದಲ್ಲಿ ಸಿಕ್ಕಾಕ್ಕೊಳ್ತಿಲ್ಲ, ಯುದ್ಧದಿಂದ ದೇಶವನ್ನು ಹೊರಗಿಟ್ಟುಕೊಂಡೇ ಬಂದಿದ್ದಾರೆ ಮೋದಿ. ಗ್ರೇಟೆಸ್ಟ್ ಅಚೀವ್ಮೆಂಟ್ ಟ್ರಂಪ್ ಹೊಗಳಿಕೆ ಇದು. ಇನ್ನೇನು ಹೇಳ್ತಾರೆ ಟ್ರಂಪ್? ಭಾರತ ಬಿಗ್ ನಂಬರ್ಸ್ ಅನ್ನು ನೋಡ್ತಿದೆ. ಮೋದಿ ನಾಯಕತ್ವದ ಅಡಿಯಲ್ಲಿ ಆರ್ಥಿಕ ಪ್ರಗತಿ ದಿನದಿಂದ ದಿನಕ್ಕೆ ಇಂತಹ ಸಂಕಷ್ಟದಲ್ಲೂ ಕೂಡ ಏರಿಕೆ ಆಗ್ತಿದೆ. ಇದು ವಾಸ್ತವ. ಇದನ್ನ IMF ಹೇಳಿದೆ, ಇನ್ನೊಬ್ರು ಹೇಳಿದ್ದಾರೆ. ಇದನ್ನ ಯಾರು ತಿರುಚಿ ಹೇಳಕ್ಕಾಗಲ್ಲ. ನಮ್ಮ GDP ಗ್ಲೋಬಲ್ ಕ್ರೈಸಿಸ್ನ ನಡುವೆ ನಮ್ಮ ಆರ್ಥಿಕ ಪ್ರಗತಿಯ ದರ ಫಾಸ್ಟೆಸ್ಟ್ ಗ್ರೋಯಿಂಗ್ ನಂಬರ್ 1 ಆಗಿಯೇ ಉಳ್ಕೊಂಡಿರೋದು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ. ಅದ್ರ ಜೊತೆಗೆ ಟ್ರಂಪ್ ಹೇಳ್ತಿರೋದು, ಭಾರತವನ್ನು ಯಾವ ಕಾರಣಕ್ಕೂ ಮಣಿಸಕ್ಕೂ ಆಗಲ್ಲ, ಒಪ್ಸೋಕ್ಕೂ ಆಗಲ್ಲ. ಅವರು ದೇಶ ಅಂತ ಬಂದಾಗ ತಗೊಳ್ಳೋ ಸ್ಟ್ಯಾಂಡು ತುಂಬಾನೇ ಟಫ್, ಏಂಜಲ್ ಥರ ಕಾಣಿಸ್ತಾರೆ, ಆದರೆ ಸಿಕ್ಕಾಪಟ್ಟೆ ಟಫ್ ಅಂತ ನರೇಂದ್ರ ಮೋದಿ ಅವರಿಗೆ ಕೊಟ್ಟ ವ್ಯಾಖ್ಯಾನ ಟ್ರಂಪ್. ಇದು ಅಸಲಿಯತ್ತು. ಭಾರತ ಇಡೀ ಜಗತ್ತಿನಲ್ಲಿ ಹೇಗೆ ಡಿಫ್ರೆಂಟ್ ಆಗಿ ನಿಂತಿದೆ. ಈ ಕಾಲದ ಯುದ್ಧವನ್ನು, ಇಷ್ಟು ದಿನ ನಡೀತಿದ್ದ ನೀತಿಗಳೇ ಬೇರೆ ಯುದ್ಧ ಅಂದರೆ, ಈ ಕಾಲದ ಯುದ್ಧವನ್ನು ಹೇಗೆ ಎದುರಿಸ್ತಿದೆ ಅನ್ನೋದಕ್ಕೆ ಇದೇ ಉತ್ತರ. ಇನ್ನು ಕಾಂಗ್ರೆಸ್, ನರೇಂದ್ರ ಮೋದಿ ವಿದೇಶಾಂಗ ನೀತಿ, ಇಂಡಿಯನ್ ಸೇಲರ್ಸನ್ನು ಬಚಾವ್ ಮಾಡಿಲ್ಲ, ಟ್ರಂಪ್ ಹತ್ರ ಹೋಗಿ ಕೈಕುಲುಕು ಬಂದರು, ಆ ವಿಷಯ ಮಾತಾಡೋಕ್ಕಾಗಿಲ್ವಾ ಅಂತೆಲ್ಲ ಮುಗಿಬೀಳ್ತಿರೋ ಹೊತ್ತಲ್ಲಿ ಶಶಿ ತರೂರ್ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ನರೇಂದ್ರ ಮೋದಿ ಅವರು ನಿಜವಾಗಿಯೂ ವಿದೇಶಾಂಗ ನೀತಿ ವಿಚಾರದಲ್ಲಿ ಬಹಳ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಮತ್ತು ಇತಿಹಾಸದಲ್ಲಿ ಛಾಪು ಮೂಡಿಸುವಂತಹ ಒಂದು ದೊಡ್ಡ ಮುದ್ರೆಯನ್ನು ಒತ್ತು ಹೋಗೋ ಕೆಲಸಗಳನ್ನೇ ಮಾಡ್ತಿದ್ದಾರೆ. ಟ್ರಂಪ್ ಜೊತೆ ನರೇಂದ್ರ ಮೋದಿ ಅವರ ನಡವಳಿಕೆ ಮತ್ತು ವ್ಯವಹಾರ ಎರಡೂ ಕೂಡ ಭಾರತಕ್ಕೆ ಅತ್ಯಂತ ಮಹತ್ವದ್ದು, ಪೂರಕವಾದದ್ದು. ಪಾಕಿಸ್ತಾನದ ಫ್ರೆಂಡ್ಶಿಪ್ ಕಟ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ. ಪಾಕಿಸ್ತಾನ ಜೊತೆ ಅಮೆರಿಕ ಫ್ರೆಂಡ್ಶಿಪ್ ನಡುವೆಯೂ ಭಾರತ ತನಗೆ ಬೇಕಾದದ್ದನ್ನು ಪಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಸೇಲರ್ಸ್ ವಿಚಾರದಲ್ಲಿ ನಮ್ಮ ನಾವಿಕರು ಕೇವಲ ವಾಣಿಜ್ಯ ಉದ್ಯೋಗಿಗಳೇ ಹೊರತು ಯುದ್ಧದ ಹೋರಾಟಗಾರರಲ್ಲ. ಈ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಮತ್ತು ಖಾಸಗಿಯಾಗಿ ಮೋದಿ ಭಾರತ ಪರವಾಗಿ ಅತ್ಯಂತ ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ. ಅವ್ರ ನಡೆ ಸಂಪೂರ್ಣ ಸರಿ ಇದೆ, ಟೀಕಿಸೋದ್ರಲ್ಲಿ ಅರ್ಥನೇ ಇಲ್ಲ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹಾಡಿ ಹೊಗಳಿದ್ದು ಕಾಂಗ್ರೆಸ್ಗೆ ಇದು ಇನ್ನೂ ಮುಜುಗರವನ್ನು ಉಂಟು ಮಾಡಿದೆ. ಬರ್ಡೇ ಗಿಫ್ಟ್, ರಾಹುಲ್ ಗಾಂಧಿ ಅವರ ಬರ್ಡೇಗೆ ಅವರ ಸುಳ್ಳನ್ನು ಎಕ್ಸ್ಪೋಸ್ ಮಾಡುವ ಮೂಲಕ ಕಾಂಗ್ರೆಸ್ಸಿಗರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಅಂತ ಮಂಗಳಾರತಿ ಮಾಡ್ತಿದೆ ಈಗ ಕೈಪಡೆ ವಿರುದ್ಧ BJP. ಭಾರತ ವಿವಿಧ ಕ್ಷೇತ್ರಗಳಲ್ಲಿ ಉತ್ಪಾದನೆ ಮತ್ತು ಅಂದರೆ ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸ್ ಸೆಕ್ಟರ್ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಎಲ್ಲದರಲ್ಲಿಯೂ ಮುನ್ನುಗ್ತಿರುವಂಥ ರೀತಿ, ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರುವಂಥ ಪ್ರಮಾಣ ದಾಖಲೆ ಪ್ರಮಾಣದಲ್ಲಿ ಬರ್ತಾ ಇರೋದು, ಇದೆಲ್ಲವೂ ಭಾರತ ಎಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು 2047ರ ವಿಕಸಿತ ಭಾರತದತ್ತ ಹೆಜ್ಜೆ ಇಡ್ತಾ ಇದೆ ಅನ್ನೋದರ ಸ್ಪಷ್ಟ ಸಾಕ್ಷಿ. ಈಗ ಶತ್ರುಗಳನ್ನು ಬಗ್ಗು ಬಡಿಯೋಕೆ ಏನೇನು ಬೇಕೋ ಎಲ್ಲನೂ ಅಷ್ಟೇ ತ್ವರಿತಗತಿಯಲ್ಲಿ ಮಾಡ್ತಿರೋದು. ಬಾಂಗ್ಲಾದೇಶಕ್ಕೆ ಹೆಡೆಮುರಿ ಕಟ್ಟೋದಕ್ಕೆ ವ್ಯವಸ್ಥೆ ಆಗ್ತಿದೆ. ಗಡಿಯಲ್ಲಿ ಎಲ್ಲ ರೀತಿಯಲ್ಲಿ ಕಿತ್ತೆಸೆಯೋ ಪ್ರಯತ್ನ ಭರದಿಂದ ಸಾಗ್ತಾ ಇದೆ. ಯಾರ್ಯಾರು ಅಕ್ರಮ ನಿವಾಸಿಗಳಿದ್ದಾರೋ ಅವರನ್ನೆಲ್ಲ ಗಡಿಪಾರು ಮಾಡಿ ಲೇಸರ್ ತಂತ್ರಜ್ಞಾನದ ಬೇಲಿಗಳನ್ನು ಅಳವಡಿಸುವ ಮೂಲಕ ಉಗ್ರರು ಒಳನ್ನು ಸುಳದಂತೆ, ಅಲ್ಲಿ ಸುಳಿಯದಂತೆ, ಏನೇ ಕಟ್ಟೆಚ್ಚರ ಎಷ್ಟೇ ಸೈನಿಕರಿಗಾದರೂ ಕೂಡ ಗುಂಡಿನ ಚಕಮಕಿ ಆಗತ್ತೆ, ಡ್ರೋನ್ ಕಳಿಸ್ಕೊಡ್ತಾರೆ, ಮಾದಕ ವಸ್ತು ಕಳಿಸ್ಕೊಡ್ತಾರೆ, ಶಸ್ತ್ರಾಸ್ತ್ರ ಡ್ರಾಪ್ ಮಾಡ್ತಾರೆ, ಏರ್ ಡ್ರಾಪ್ ಇದೆಲ್ಲ ಆಗ್ತಿತ್ತಲ್ಲ, ಇನ್ನು ಮುಂದೆ ಅದು ಆಗದಂತೆ ಅತ್ಯಂತ ಮುಂದುವರೆದ ಸುಧಾರಿತ ಲೇಸರ್ ಫೆನ್ಸಿಂಗನ್ನು ಮಾಡ್ತಾ ಇರೋದು ದೇಶದ ಇತಿಹಾಸದಲ್ಲಿ ಒಂದು ಅತಿ ದೊಡ್ಡ ಹೆಜ್ಜೆ ಇಟ್ಟಿರೋದು. ಬಾಂಗ್ಲಾ ಪಾಕಿಸ್ತಾನವನ್ನು ಕಟ್ಟಿ ಹಾಕೋದಕ್ಕೆ ಏನೇನು ಬೇಕೋ 360 ಡಿಗ್ರಿ ಭಾರತ ಡೆವಲಪ್ಮೆಂಟು ಮಾಡ್ತಿದೆ. ಗಡಿಯಲ್ಲಿ ಅವ್ರಿಗೆ ಸರಿಯಾದ ಮದ್ದರಿಯೋ ಕೆಲಸನೂ ಮಾಡ್ತಾ ಇದೆ. ಇದನ್ನು ಅನಿವಾರ್ಯವಾಗಿ ಈಗ ಜಗತ್ತು ಹುಬ್ಬೇರಿಸಿ ನೋಡಿ ಹೊಗಳೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.